ಫೈನಲಿ ಅವಳ ಕೈಯಿಂದ ಓಪನ್ ಮಾಡಿಸಿದ್ದೀನಿ ನಾನು. ನೋಡಿ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಾನು ನಿಮ್ಮ ಹತ್ರ ಒಂದು ಗುಡ್ ನ್ಯೂಸ್ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ತುಂಬ ಖುಷಿಯಾಗಿದ್ದೀನಿ ಇವತ್ತಿನ ಒಂದು ದಿವಸ. ಯಾಕಂತ ಹೇಳ್ತಾ ಇದ್ದೀನಿ, ತುಂಬ 1.5 ವರ್ಷಗಳಿಂದ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯಿತು. ನನ್ನ ಒಂದು ಜಾಸ್ತಿಯಾಗಿ ಸಬ್ಸ್ಕ್ರೈಬರ್ ಆಗಿರಲಿ, ಫಾಲೋವರ್ಸ್ ಆಗಿರಲಿ ಯಾರೂ ಇರಲಿಲ್ಲ ಅಷ್ಟೊಂದು. ಆದರೂ ದೊಡ್ಡ ವಿಚಾರ ಅಲ್ಲ. ನೆಗೆಟಿವ್ ಕಮೆಂಟ್ ಮಾಡಿದರೆ ಓದೋಕ್ಕೆ ತುಂಬ ಜನ ಇದ್ದರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ. ಅದರ ಬಗ್ಗೆ ನಾನು ಜಾಸ್ತಿಯಾಗಿ ಹೇಳೋಕ್ಕೋಗಲ್ಲ. ನೆಗೆಟಿವ್ ಕಮೆಂಟ್ ಮಾಡ್ತಾಯಿರಿ, ಯಾಕಂದರೆ ನಮಗೆ ನೆಗೆಟಿವ್ ಕಮೆಂಟಿಂದನೇ ನಮ್ಮ ಫಾಲೋವರ್ಸ್ ಆಗಿರಲಿ, ಸಬ್ಸ್ಕ್ರೈಬರ್ಸ್ ಆಗಿರಲಿ ಜಾಸ್ತಿ ಆಗೋದು. ನನಗೂ ತುಂಬ ಖುಷಿ ಇದೆ. ಹಾಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋರಿಗೆ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದರೆ ನಿಮ್ಮಲ್ಲಿರುವಂಥ ಒಳ್ಳೆತನ ಮಾತ್ರ ನೀವು ತೋರಿಸ್ತಾ ಇದ್ದೀರಾ. ತುಂಬ ಒಳ್ಳೆಯದಾದಂತಹ ವಿಚಾರ. ಯಾಕಂದರೆ ನಾವು ಜನರ ಹತ್ರ ಯಾವ ರೀತಿ ವರ್ತಿಸಬೇಕು ಅನ್ನೋದು. ಸೊ ನಾನು ಯಾರಿಗೂ ಇಲ್ಲಿವರೆಗೂ ತೊಂದರೆ ಕೊಡಲಿಲ್ಲ, ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಒಂದು ಜೀವನದ ಜರ್ನಿ ಏನಿದೆ ಅದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೀನಿ. ಡೈಲಿ ಲಾಗ್ ಏನಿದೆ ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತಿನ ವಿಚಾರ ಏನಂದರೆ, ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟು 1.5 ವರ್ಷ ಆಯಿತು. ಯಾವುದೇ ರೀತಿಯ ಇನ್ಕಮ್ ಆಗಿರಲಿ ನನಗೆ ಬರ್ತಾ ಇರಲಿಲ್ಲ. ಅಂದರೆ ಲಾಸ್ಟ್ 4 ಮಂತಿಂದ ನನಗೆ ಇನ್ಕಮ್ ಸ್ಟಾರ್ಟ್ ಆಗಿದೆ. ನಾನು ಆ ಒಂದು ವಿಚಾರ, ನನಗೆ ಇನ್ಕಮ್ ಸ್ಟಾರ್ಟ್ ಆದಮೇಲೆ ನಾನು ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಲಿಲ್ಲ. ನಾನು ಬೇರೆಯೇ ನನ್ನ ವ್ಯವಹಾರಗಳಲ್ಲಿ ನಾನು ಜಾಸ್ತಿಯಾಗಿ ಗಮನ ಕೊಟ್ಟೆ. ಇವತ್ತು ನಾನು ನಿಮ್ಮ ಹತ್ರ ಖುಷಿಯಾದಂಥ ವಿಚಾರ ಹೇಳಬೇಕು ಅಂತಲೇ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಫಸ್ಟ್ ಅರ್ನಿಂಗ್ ಏನೂ ಅಲ್ಲ, ಇವತ್ತು ನನ್ನ ಮನೆ ಬಾಗಿಲಿಗೆ ಬಂದಿರೋದು. ನನ್ನ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಮನೆಗೆ ತಲುಪಿದೆ. ನಾನು ತುಂಬ ದಿವಸಗಳಿಂದ ನೋಡ್ತಾ ಇದ್ದೆ, ನಾನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಯಾಕೆ ಬರೋದಿಲ್ಲ ಅಂತ. ನಾನೇ ಅಡ್ರೆಸ್ ಕೊಡೋದೇ ಇರೋದ್ರಿಂದ ಅದು ಅಲ್ಲೇ ಪೆಂಡಿಂಗಲ್ಲಿತ್ತು. ಸೊ ಇವತ್ತು ಬಂದಿದೆ, ಬನ್ನಿ ತೋರಿಸ್ತೀನಿ. ಗೈಸ್, ಇವತ್ತು ಪಿನ್ ಬಂದಾಗ ನಾನು ಪೋಸ್ಟ್ ಮೇಲೆ ಕೊಟ್ಟಾಗ ನಾನು ತುಂಬ ಖುಷಿಪಟ್ಟೆ. ಅವರೇ ಕೇಳಿದರು ಏನು ಅಂತ. ನಾನು ಅದರ ಬಗ್ಗೆ ಕ್ಲಿಯರಾಗಿ ಹೇಳಿದೆ. ಮತ್ತು ನೋಡಿ, ಇದೆ ಇವತ್ತು ನನಗೆ ಬಂದಿರುವಂಥ ಪೋಸ್ಟಲ್ಲಿ ಬಂದಿರುವಂಥದ್ದು. ಬನ್ನಿ ಇದನ್ನು ಓಪನ್ ಮಾಡುವ, ನಿಮಗೂ ತೋರಿಸುವ ಯಾವ ರೀತಿ ಇರುತ್ತೆ ಅಂತ. ಸಮ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದ್ರಿ. ನಿಂದೆ ಬೇರ್ಲಲ್ಲಿ ತೊಡಗಿದೆ ಚಾನಲ್. ಗೈಸ್, ಇವಳ ಹೆಸರಿಂದ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದು. ನನ್ನ ದೊಡ್ಡ ಮಗಳ ಹೆಸರು ಸನ್ವಾ ಅಂತ. ಹಾಗೆ ಸನ್ವಾಸ್ ವ್ಲಾಗ್ ಅಂತ ಕೊಡೋಣ ಅಂದ್ಕೊಂಡ್ಬಿಟ್ಟು ಇವತ್ತು ನಾನು ಆ ಚಾನಲ್ನ ಕಂಟಿನ್ಯೂ ಮಾಡ್ತಾ ಇರೋದು. ಇವತ್ತು ಇವಳ ಕೈಯಲ್ಲೇ ಕೊಟ್ಟು ಇದನ್ನು ಓಪನ್ ಮಾಡಿಸ್ತಾ ಇದ್ದೀನಿ. ಓಪನ್ ಹಾಕೋದು ಹೆಂಗೆ ಓಪನ್ ಹಾಕೋದು, ಒಂದನ್ನು ಸೈಡಿಗೆ ಕಟ್ಟಲ್ಲೊಂಡಲ್ಲಿ ಮೆಲ್ಲೆ ಬರ್ಚೆ ಬರ್ನು, ಮೆಲ್ಲೆ ಮೆಲ್ಲೆ. ಇನ್ನು ಸೈಡ್ ಓಪನ್ ಸೈಡ್ ಹಂಗನೆ ಇದಕ್ಕೆ ಕಟ್ಟಕ್ಕೆ. ನಾನು ಅವ್ರು ಕ್ಯೂರಿಯಸ್ಲೇ ಕಾತುಂಟು. ನೀನು ಅಜ್ಜಿ ಮಾರಂಕಿರ್ತವ್ಲೆ ಮೆಲ್ಲ ಆಯ್ತಾ? ಹಬ್ಬ ಅಲ್ಹಮ್ದುಲಿಲ್ಲ. ಅಲ್ಲ, ಫೈನಲಿ ಅವಳ ಕೈಯಿಂದ ಓಪನ್ ಮಾಡಿಸಿದ್ದೀನಿ ನಾನು. ನೋಡಿ, ಹಾಗೆ ನನ್ನ ಒಂದು ಫೈನಲ್ ನನ್ನ ಒಂದು ಉದ್ದೇಶ ಏನಿದೆ ಅದು ರೀಚ್ ಆಗಿಬಿಟ್ಟಿದೆ. ಇನ್ನೂ ಹಾಗೆ
ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೂಟ್ಯೂಬ್. ಗೈಸ್, ಟೀ ತಗೊಂಡು ಹೋಗ್ತಾ ಇದ್ದೀವಿ. കുഞ്ഞിക്ക് ജോലിയോടാ ചണ്ടി കോലി പോലെ ഇടും. നല്ല മനവാ. നിങ്ങൾ അവിടെ ഇപ്പൊ ಗಾಡಿ ಬನ್ನಿ. ಹಾಯ್, ಮತ್ತೆ ವಾಪಸ್ ನಾನು ಇಲ್ಲಿಗೆ ಹೊರಟಿದ್ದೀನಿ ಅಂತ ಹೊರಟಿದ್ಯಾ ನೋಡಿ. ನಮ್ಮೂರಲ್ಲಿ ಬುರ್ದ ಮಜ್ಲಿಸ್ ಇದೆ. ಇವಾಗ ನೈಟ್ ಬುರ್ದ ನಡೀತಾ ಇದೆ. ನಾನು ಇವಾಗ ಮಗರಿಬ್ ನಮಾಜ್ ನಂತರ ಬುರ್ದ ನಡೀತಾ ಇರೋದು. ನಾನು ಮತ್ತೆ ಬೇರೆ ಯಾರಿಲ್ಲ ಇವತ್ತು. ನಾನು ಮತ್ತು ನನ್ನ ಇಬ್ಬರು ಮಕ್ಕಳು ಇದ್ದಾರೆ, ಹಾಗೆ ನಮ್ಮ ನೇಬರ್ಸ್ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಜೊತೆಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಇವತ್ತಿನ ಅಲ್ಲಿನ ಪ್ರೋಗ್ರಾಮ್. ಬನ್ನಿ. ಬಟ್ ತಲೆನೋವು ಹೋಗ್ತಿದೆ. ಇಲ್ಲೆಲ್ಲ ವಿಕ್ಸ್ ಹಚ್ಕೊಂಡು ಇವಾಗ ಹೊರಡಿರೋದು. ಈ ಮಕ್ಕಳದ್ದು ಗಲಾಟೆ ಹಾಗೆ ಮನೆಯಲ್ಲಿದ್ದರೆ ಜಾಸ್ತಿ ಗಲಾಟೆ ಮಾಡ್ತಾರೆ. ಅದೇ ಇದಕ್ಕಿಂತ ಬೆಟರ್ ಅಂತ ಅನಿಸ್ತಾ ಇದೆ ನನಗೆ. ಹಾಗೆ ಅವರಿಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮಲಗ್ತಾ ಇಲ್ಲ ಅಂದ್ಕೊಂಡು ಇಷ್ಟೊತ್ತು ವೆಯ್ಟ್ ಮಾಡಿದೆ. ಒಂದು ಮಲಗೋದು ಕಾಣ್ತಾ ಇಲ್ಲ. ಅದಕ್ಕೆ ಫೈನಲ್ ನಾನು ಎಲ್ಲನೂ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಅವರು ಕ್ಲೋಸ್ ಮಾಡಿಬಿಟ್ಟು ಇವಾಗ ಹೊರಟಿದ್ದು ನಾವು. ചമ്മണങ്ങല്ല, ಬೆಲ್ಲಿ ಲೈಟ್ ಇಡ್ತಾರೆ ನಿಂತಲೆ. ಬೆಲ್ಲಿ ಲೈಟ್ ಇಡ್ತಾರೆ ನಿಂತು. ನಂದ ಪೋಯ್ ಸರಿ ಕಾಟು ನಕ್ಕಲ್ಲ ಮಾರ್ಗತಿ ಕಾಟ್ರಿ. ಈ ಲೈಟಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು ಮೊಬೈಲ್ ಇದೆ ನನ್ನ ಹತ್ರ. ಏನೆಲ್ಲ ಚೊಲೋತೀರ ಬಿಡ್ಬೇಡಂದವ ಯಾರು ನಿಂಗೆ ಬೇಡಿಯವರಾ? ಎಂದೆ ಬೇಡಿಯವಲ್ಲೇ ಬರು ಸೈಡ್ ಬರು. ಗಾಡಿ ಸೈಡ್ ಬಾ. Sang
ಬಂದ್ಬಿಟ್ವಿ ಇವಾಗ. ಅಂದರೆ ಮಕ್ಕಳು ನಿದ್ರೆ ಮಾಡ್ತಾ ಇದ್ದಾರೆ, ಅದಕ್ಕೆ ಸೀದಾ ನಾನು ಬಂದ್ಬಿಟ್ಟೆ. ನೋಡಿ ನನ್ನ ಮುಖನೇ ಕಾಣ್ತಾ ಇಲ್ಲ. ಕಾಣ್ತಾ ಇದೆಯಾ? ನೋಡಿ ಇಲ್ಲಿದ್ದಾಳೆ ಅವಳು. ಹಾಗೆ ಫ್ರಂಟಲ್ಲಿ ಅವಳಿದ್ದಾರೆ. ಗೈಸ್, ಮನೇಲಿ ಯಾರಿಲ್ಲ, ಫುಡ್ ಮಾಡಿದರೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಹೋಟೆಲಿಂದ ಫುಡ್ಡನ್ನು ಆರ್ಡರ್ ಮಾಡಿದ್ದೀನಿ. ಅದಕ್ಕೆ ಇವತ್ತು ನಾನು ಫುಡ್ ತರಿಸಿದ್ದೀನಿ. ನೋಡಿ ಏನಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಇವಾಗ, ಯಾಕಂದರೆ ಒಂದೇ ಕೈಯಲ್ಲಿ ಓಪನ್ ಮಾಡೋದು ಕಷ್ಟ. ಸೊ ನಾನು ತೋರಿಸ್ತೀನಿ ಬನ್ನಿ. ರೈಸ್ ತುಂಬಾ ಸೂಪರಾಗಿದೆ, ಸ್ಪೈಸಿಯಾಗಿದೆ ಮಾತ್ರ. ಆದರೂ ನನಗೆ ತುಂಬ ಇಷ್ಟ ಸ್ಪೈಸಿ ಫುಡ್ ಅಂದರೆ. ಇದು ಅಲ್ಫಾಮ್. ಆಲ್ಫಾಮ್ ಕೂಡ ತುಂಬ ಚೆನ್ನಾಗಿದೆ. ನಾನು ಜಾಸ್ತಿಗೆ ಆಲ್ಫಾಮ್ ಮಂದಿನೇ ತರಿಸೋದು, ಇಲ್ಲಾಂದರೆ ಟಿಕ್ಕ ಮಂದಿ ಸಿಗುತ್ತಲ್ವ, ಆ ರೀತಿ. ಜಾಸ್ತಿ ಹೇಳೋಕ್ಕೆ ನಾವು ಚಿಕನ್ ಮಂದಿ ಅಂತ ಹೇಳ್ತೀವಿ, ಆದರೆ ಅದರಲ್ಲಿ ಒಂದು ಆಲ್ಫಾಮ್ ಇಲ್ಲಾಂದರೆ ಟಿಕ್ಕ, ಇದೆರಡು ಆಪ್ಷನ್ ಇರುತ್ತೆ.
ತುಂಬ ಚೆನ್ನಾಗಿದೆ. ಗೈಸ್, ಇನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಮಿಸ್ ಮಾಡ್ತಾಯಿರಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿನ್ನು ಊಟ ಮಾಡಿ ಇನ್ನೂ ಮಲಗೋದು. ಓಕೆ, ಬಾಯ್.